ಉತ್ತರ ಕರ್ನಾಟಕ ಭಾಗದ ಸಿನಿಪ್ರಿಯರ ತಾಯ್ನಾಡು ಹುಬ್ಬಳ್ಳಿಯಲ್ಲಿ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ಪ್ರೀ ರಿಲೀಸ್ ಇವೆಂಟ್ ನಲ್ಲಿ ಕಿಚ್ಚ ಸುದೀಪ್ ಅವರು ಪರೋಕ್ಷವಾಗಿ ದರ್ಶನ್ ಅವರಿಗೆ ಟಾಂಗ್ ಕೊಟ್ಟಿದ್ದು ಎನ್ನಲಾಗಿರುವ ಮಾತುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗೆ ಕಾರಣವಾಗಿದೆ. ಇದ್ದಿದ್ದು ಸಾಕು, ಕೆಣಕಿದ್ರೆ ಅವರದ್ದೇ ಭಾಷೆಯಲ್ಲಿ ಉತ್ತರ ಕೊಡಿ. ಗುಡುಗಿದ ಕಿಚ್ಚ, ಇಷ್ಟು ದಿನ ತಾಳ್ಮೆಯಿಂದ ಇದ್ದಿದ್ದು ಸಾಕು, ಕೆಣಕಿದ್ರೆ ಅವರದ್ದೇ ಭಾಷೆಯಲ್ಲಿ ಉತ್ತರ ಕೊಡಿ. ಹೌದು, ಕಿಚ್ಚ ಸುದೀಪ್ ಯಾರಿಗೆ ಎಚ್ಚರಿಕೆ ನೀಡಿದ್ರು ಎನ್ನುವುದೇ ಬಹಳಷ್ಟು ಕುತೂಹಲಕಾರಿಯಾಗಿದೆ. ಹಾಗಾದ್ರೆ ಕಿಚ್ಚ ಸುದೀಪ್ ಮಾರ್ಕ್ ಸಿನಿಮಾ ಪ್ರೀ ರಿಲೀಸ್ ಬಳಸಿಕೊಂಡು ಏನು ಹೇಳಿದ್ರು ಒಂದು ಸಲ ಕೇಳಿಬಿಡಿ. ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವೊಮ್ಮೆ ನನಗನ್ಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ಆದರೆ ನಿಮಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಬಹಳಷ್ಟು ಕಲ್ಲಿನ ತೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನು ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ಹುಬ್ಬಳ್ಳಿಯಲ್ಲಿ ಮಾಡಿದ್ದು, ಸಿನಿಮಾದ ಇವೆಂಟ್ ನಲ್ಲಿ ಕಿಚ್ಚ ಸುದೀಪ್ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಗಂಡು ಮೆಟ್ಟಿದ ನಾಡಿನಲ್ಲಿ ನಿಂತು ಕಿಚ್ಚ ಖಡಕ್ ಮಾತುಗಳನ್ನ ಆಡಿದ್ದಾರೆ. ವಿವಾದ ಸೃಷ್ಟಿಸಲು ಸಿದ್ಧವಾಗಿರುವವರಿಗೆ, ಅಂದರೆ ವಿರೋಧಿಗಳಿಗೆ ಕಿಚ್ಚ ವಾರ್ನಿಂಗ್ ಕೊಟ್ಟಿದ್ದಾರೆ. ಕಿಚ್ಚ ಆಡಿದ ಮಾತುಗಳು ಸಾಕಷ್ಟು ಚರ್ಚೆಗೆ ಕಾರಣವಾಗಿವೆ. ಯಾರೋ ನಿಮ್ಮನ್ನ ಕೆಣಕಿದ್ರೆ ನೀವು ಅವರ ಭಾಷೆಯಲ್ಲಿ ಉತ್ತರ ಕೊಡಿ. ಇಷ್ಟು ದಿನ ತಾಳ್ಮೆಯಿಂದ ಇದ್ದಿದ್ದು ಸಾಕು. ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ನಿಂತು ನಟ ಕಿಚ್ಚ ಸುದೀಪ್ ಅಬ್ಬರದ ಭಾಷಣ ಮಾಡಿದ್ದಾರೆ. ಮಾರ್ಕ್ ಚಿತ್ರ ಪ್ರೀ ರಿಲೀಸ್ ಇವೆಂಟ್ ನಲ್ಲಿ ಸುದೀಪ್ ಖಡಕ್ ಮಾತುಗಳನ್ನ ಆಡಿದ್ದು, ಪರೋಕ್ಷವಾಗಿ ತನ್ನ ವಿರೋಧಿಗಳಿಗೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಇದೇ ತಿಂಗಳು ಡಿಸೆಂಬರ್ 25ರಂದು ಮಾರ್ಕ್ ಚಿತ್ರ ಬಿಡುಗಡೆ ಆಗಲಿದೆ. ಆದರೆ ಕೆಲವರು ಈ ಸಮಯಕ್ಕಾಗಿ ಕಾಯುತ್ತಿದ್ದಾರೆ. ಅವರಿಗೆ ಈ ಮೂಲಕ ಹೇಳೋದು ಇಷ್ಟೇ, ಯುದ್ಧಕ್ಕೆ ಸಿದ್ಧ. ಸುದೀಪ್ ರಗಡ್ ಆಗಿ ಮಾತನಾಡಿದ್ದಾರೆ. ಆದರೆ ಇದು ಸಹಜವಾಗಿಯೇ ಕೆಲವರಿಗೆ ಬೇಸರ ತಂದಿದೆ. ಸುದೀಪ್ ಸರ್ ಅವರು ನಿನ್ನೆ ಒಂದು ಹೇಳಿಕೆನ ಕೊಟ್ರು, ಆಮೇಲೆ ಯಾರಿಗೋ ಟಾಂಗ್ ಕೊಟ್ಟೋರ್ ತರ ಮಾತಾಡಿದ್ರು. ಸೊ ನಾವು ಕನ್ನಡದ ಅಭಿಮಾನಿಗಳಾಗಿ ಪ್ರತಿಯೊಂದು ಕನ್ನಡದ ಸಿನಿಮಾಗಳು ಯಾವುದೇ ಹೀರೋ ಇರಲಿ, ಫಸ್ಟ್ ಡೇ ಫಸ್ಟ್ ಶೋ ಪ್ರೀತಿಯಿಂದ ಹೋಗಿ ನೋಡ್ತೀವಿ ಸರ್, ಅಭಿಮಾನದಿಂದ ಹೋಗಿ ನೋಡ್ತೀವಿ. ಅದು ಯಾರಿಗೆ ಕೊಟ್ಟಿದ್ದಾರೋ ಏನೋ ನನಗಂತೂ ಗೊತ್ತಿಲ್ಲ. ಬಟ್ ನಾನು ಸುದೀಪ್ ಸರ್ಗೆ ನಾನು ಡೈರೆಕ್ಟಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ನೀವು ಒಬ್ಬ ಸಿನಿಮಾ ನಟರಾಗಿ ನಿಮ್ಗೆ ಎಷ್ಟು ಜವಾಬ್ದಾರಿ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಆದರೆ ನಿಮ್ಮ ಹಿಂದುಗಡೆನೆ ಒಂದು ಪ್ರಮೋಷನ್ ಮಾಡಿದ್ದಾರೆ, ಬೆಟ್ಟಿಂಗ್ ಆಡೋದಕ್ಕೆ ಬರ್ರಿ ಅಂತ ಇಂಡೈರೆಕ್ಟಾಗಿ ಒಂದು ಕಶಿನೋದ ಪ್ರಮೋಷನ್ ಮಾಡಿದ್ದಾರೆ. ನನಗೆ ಅನಿಸುತ್ತೆ ಸುದೀಪ್ ಸರ್ ಇದ್ದಲ್ಲೇ ಯಾಕೆ ಈ ABC ಪ್ರಮೋಷನ್ಸ್ಗಳು, ಬೆಟ್ಟಿಂಗ್ ಆ್ಯಪ್ಸ್ಗಳ ಪ್ರಮೋಷನ್ಸ್ಗಳು ಈ ಥರ ಯಾಕೆ ಬರುತ್ತೆ ನಂಗೆ ಗೊತ್ತಿಲ್ಲ. ಬಟ್ ನಾನಂತರೂ ಫಾರ್ ದ ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು. ಆಮೇಲೆ ಲಾಸ್ಟ್ ಟೈಮು ನೋಡಿದ್ದೆ, ಅವಾಗ ಹೇಳಿದ್ದೆ ಅದನ್ನು ಆಗಿದ್ದು ಮುಗಿದು ಹೋಗಿತ್ತು. ಬಟ್ ಈಗ ನಾನಂತರೂ ಫಸ್ಟ್ ಡೇ ಫಸ್ಟ್ ಶೋ ಅವ್ರ ಸಿನಿಮಾವನ್ನು ನೋಡ್ತೀನಿ. ಪ್ರತಿಯೊಬ್ಬ ಅಭಿಮಾನಿಗಳಿಗೂ, ಕನ್ನಡದ ಅಭಿಮಾನಿಗಳಿಗೂ ಮಾರ್ಕ್ ಸಿನಿಮಾವನ್ನು ನೋಡಿ ಬೆಳೆಸಿರಿ ಅಂತ ನಾನು ಕೇಳ್ಕೊತೀನಿ. ಆದರೆ ನೆಕ್ಸ್ಟ್ ಟೈಮ್ ಈ ಥರ ಆಗಬಾರ್ದು ಅಂತೇಳಿ ನಾನು ಸುದೀಪ್ ಸರ್ ಅವ್ರಿಗೆ ಇಲ್ಲಿಂದ ನಾನು ಮನವಿ ಮಾಡ್ಕೊತೀನಿ, ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಈ ಥರ ನೆಕ್ಸ್ಟ್ ಟೈಮ್ ಆಗಬಾರ್ದು. ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ನಿಂತು ಸುದೀಪ್ ತಮ್ಮ ಅಭಿಮಾನಿಗಳಿಗೆ ಹಲವು ಸಂದೇಶಗಳನ್ನ ರವಾನೆ ಮಾಡಿದ್ದಾರೆ. ನಮ್ಮ ಅಭಿಮಾನಿಗಳು, ನೀವು ಸುಮ್ಮನೆ ಇರಬೇಡಿ. ಈ ಕಾರ್ಯಕ್ರಮವನ್ನ ಯಾಕೆ ಹುಬ್ಬಳ್ಳಿಯಲ್ಲಿ ಮಾಡಿದ್ದೀವಿ ಅಂದ್ರೆ, ಇಲ್ಲಿಂದ ಮಾತನಾಡಿದ್ರೆ ಕೆಲವೊಬ್ಬರಿಗೆ ತಟ್ಟುತ್ತದೆ, ಅದಕ್ಕೆ ಇಲ್ಲಿ ಈ ಕಾರ್ಯಕ್ರಮವನ್ನ ಯೋಜನೆ ಮಾಡಿದ್ದೇವೆ ಎಂದಿದ್ದಾರೆ. ಒಂದು ಕಡೆ ಪೈರಸಿ ಸ್ಯಾಂಡಲ್ವುಡ್ಗೆ ಮಾರಕವಾಗಿ ಕಾಡುತ್ತಿದ್ರೆ, ಮತ್ತೊಂದೆಡೆ ತಮ್ಮ ಸಿನಿಮಾದ ಬಗ್ಗೆ ನಕಾರಾತ್ಮಕವಾಗಿ ಬಿಂಬಿಸಲು ಒಂದು ಪಡೆ ಸಿದ್ಧವಾಗಿದೆ ಎನ್ನುವ ಅರ್ಥದಲ್ಲಿ ಸುದೀಪ್ ಮಾತನಾಡಿದ್ದಾರೆ. ಒಟ್ಟಿನಲ್ಲಿ ಸುದೀಪ್ ಹುಬ್ಬಳ್ಳಿಯಲ್ಲಿ ಮಾತನಾಡಿರುವ ಈ ಮಾತುಗಳು ಭಾರಿ ಅನುಮಾನ ಹುಟ್ಟು ಹಾಕಿವೆ. ವರದಿ ಕಲ್ಮೇಶ್ ಮಂಡಾಳ್, ಸಾಲಾರ್ ನ್ಯೂಸ್, ಹುಬ್ಬಳ್ಳಿ. ಮಾತಾಡೋದಕ್ಕೆ ತುಂಬಾ ಆಸೆ ಇದೆ, ಕೆಲವು ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತೀನಿ.
ಹುಬ್ಬಳ್ಳಿಗೆ ಆಕ್ಚುಲಿ ಬಂದು ಇಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ದೊಡ್ಡ ಕಾರಣ ಇದೆ. ಏನಿರ್ಬೋದು ನಿಮಗೆ ಕೇಳ್ತಾ ಇದ್ದೀನಿ. ಕೆಲವು ಮಾತು ಹುಬ್ಬಳ್ಳಿಗೆ ಬಂದು ಇಲ್ಲಿ ವೇದಿಕೆ ಮೇಲೆ ಮಾತಾಡಿದ್ರೆ ಇಡೀ ಕರ್ನಾಟಕಕ್ಕೆ ಎಲ್ಲಿ ತಟ್ಟಬೇಕೋ ತಟ್ಟುತ್ತೆ, ಹೇಗೆ ತಟ್ಟಬೇಕೋ ತಟ್ಟುತ್ತೆ, ಯಾವ ಭರ್ಜರಿಯಲ್ಲಿ ತಟ್ಟಬೇಕೋ ತಟ್ಟುತ್ತೆ ಅನ್ನೋ ಒಂದು ಕಾರಣಕ್ಕೆ, ಹಾಗೂ ಪ್ರತಿ ಸಲ ಈ ಊರಲ್ಲಿ ನಮಗೆ ಸಿಕ್ಕಿರೋ ಆ ಪ್ರೀತಿ, ವಿಶ್ವಾಸ, ಸಪೋರ್ಟ್ ನಾವು ಯಾವತ್ತೂ ಮರೆಯೋದಿಲ್ಲ.